ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆಸ್ಪತ್ರೆ ಕೊಡ್ತೇವೆ, ಅದೇ ರೀತಿ ನಾವು ಏನು ನಮ್ಮ ಜನರ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಸ್ಪಂದನೆ ಮಾಡ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ಬೇರೆ ಎಲ್ಲಿ ಕೂಡ ಒಂದು ಎಂಥದೋ ಒಂದು ಧಾರ್ಮಿಕ ಅಥವಾ ಬೇರೆ ನೆಲೆಯಲ್ಲಿ ಏನಾದರೂ ಒಂದು ಮಾತುಕತೆ ಆದರೆ ನಮ್ಮ ಮೊದಲಿಗೆ ಬಂದು ಮಾತಾಡುವಂಥವ್ರು ಉಡುಪಿ ಚಿಕ್ಕಮಗಳೂರಿನ ಸಂಸದರು. ಆದರೆ ಈ ನೀಟ್ ಪರೀಕ್ಷೆ ಆಗಿ ಪೇಪರ್ ಲೀಕ್ಔಟ್ ಆಗಿ ಇಷ್ಟು ದಿವಸ ಆಯಿತು. ಯಾರಾದರೂ ಒಬ್ಬ ಉಡುಪಿಯ MLAಗಳಾಗಲಿ MP ಗಳಾಗಲಿ ಅಥವಾ ಏನು ನಾವು ಧರ್ಮದ ವಿಷಯದಲ್ಲಿ ಮಾತಾಡ್ತೇವೆ ಅಂತ ಹೇಳ್ತಾರೆ. ಈಗ ನಿನ್ನೆ ತಾನೇ ನಮ್ಮ ಕಾರ್ಕಳ ಸುನೀಲ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಭರತ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಎಲ್ಲ 2 ಜಿಲ್ಲೆಯ MPಗಳು ಮಕ್ಕಳ ಕೇಸರಿ ಶಾಲಾ ಬಗ್ಗೆ ಹಿಜಾಬಿನ ಬಗ್ಗೆ ಏನು ವಾಗ್ವಾದವನ್ನು ಮಾಡ್ತಿದ್ದಾರೆ. ಅವರು ಈ ನೀಟ್ ಪರೀಕ್ಷೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ನಾವು ಒಂದು ಕೇಳ್ತೀವಿ. ಯಾಕಂತೇಳಿ ನೀಟ್ ಪರೀಕ್ಷೆ ಬರೆದಂಥ ಮಕ್ಕಳು ಹಿಂದೂಗಳಲ್ವಾ, ಅಥವಾ ಅವರಿಗೆ ಏನು ಪರೀಕ್ಷೆ ಬರೆದು ಅವರು ಎಜುಕೇಷನ್ ಮಾಡುವಂಥದ್ದು ಅವ್ರ ಹಕ್ಕಲ್ವಾ, ಕೇಳುವಂಥದ್ದು ಅವ್ರ ಹಕ್ಕಲ್ವಾ? ಯಾಕೆ ನೀವು ಮಾತಾಡೋದಿಲ್ಲ? ಕೇವಲ ನೀವು ಏನಂತ ಹೇಳಿದರೆ ಧಾರ್ಮಿಕ ವಿಷಯದಲ್ಲಿ ಹಿಜಾಬಿನ ಬಗ್ಗೆ ಅಥವಾ ಕೇಸರಿ ಶಾಲಾ ಬಗ್ಗೆ ಮಾತಾಡಲಿಕ್ಕೆ ಮಾತ್ರ ನೀವು ಸೀಮಿತನ, ಕೇವಲ ನೀವು ಕೋಮುಗಲಭೆ ಮಾಡಲಿಕ್ಕೆ ಮಾತ್ರ ಸೀಮಿತನ ಅನ್ನುವಂಥದ್ದನ್ನು ನೀವು ಜನಗಳ ಮುಂದೆ ಸ್ಪಷ್ಟಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲ MLAಗಳ ಕಚೇರಿಗೆ ನಮ್ಮ ಯುವ ಕಾಂಗ್ರೆಸ್ ಪಡೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತದೆ. ನೀವು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋಂಥ ಈ ಮಾತನ್ನು ಈ ಮುಖಾಂತರ ಹೇಳ್ತಾ ಈ ವಿಷಯದ ಬಗ್ಗೆ 1.5 ಅವರ್ ಮೇಲಾಯ್ತು. ನಾನು ಸ್ಟೇಷನ್ ಅಲ್ಲಿ ಕುಳಿತಿದ್ದೀನಿ. ಅಂದ್ರೆ ಇಡೀ ಪೊಲೀಸೇ ಭಯ ಪಡ್ತಿದ್ಯಾ ಅಂತ ಕಾನೂನು ರಕ್ಷಣೆ ಮಾಡ್ಲಿಕ್ಕೆ. ನನಗೆ ಅವರೇ ಬಂದು ಹೇಳಪ್ಪ, ಪುನೀತ್ ಅವರೇ ಇದು ಕಾನೂನಾತ್ಮಕವಾಗಿದೆ, ಇದು ಸರಿ ಇದೆ, ಹೊರಡಿ ಅಂದ್ರೆ ಪೊಲೀಸ್ನವ್ರು ನಾವೇ ಹೊರಡ್ಬಿಡ್ತೀವಿ, ನನ್ನ ತಪ್ಪಿದೆ, ನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ, ನನ್ನ ತಪ್ಪಿದೆ ಅನ್ನೋದು ನಾವು ಅಗ್ರೀಡ್. ಅಂದ್ರೆ ಪೊಲೀಸ್ನವರು ಯಾಕೆ ಇಷ್ಟು ಮೀನಾಮೇಷ ಎಣಿಸ್ತಿದ್ದಾರೆ? ಅವರಿಗೆ ಭಯ ಇದೆಯಾ? ಮತ್ತೆ DC ಆರ್ಡರ್ ಮಾಡಿದ್ರಲ್ರಿ, ಮೊನ್ನೆ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ರಲ್ರಿ, ಪರಮೇಶ್ವರ್ ಆರ್ಡರ್ ಮಾಡಿದ್ರಲ್ರಿ. ಏನ್ ಪರಮೇಶ್ವರ್ ಅವರೇ ನಿಮ್ ಕೆಲಸ? ನೀವೇ ಆರ್ಡರ್ ಮಾಡಿದ್ರಲ್ರಿ. ಬಕ್ರೀದ್ವರೆಗೂ ಕೂಡ ಯಾವುದೇ ಒಂದು ಜಾನುವಾರು ಸಾಗಿಸಬಾರ್ದು, ಅದು ಇರಬಾರ್ದು ಅಂತ ಆರ್ಡರ್ ಮಾಡ್ತೀರಲ್ರಿ. ನೀವು ಆರ್ಡರ್ ಮಾಡಿದ್ಮೇಲೆ ಆ ಆದೇಶವನ್ನ ಪಾಲಿಸೋದಿಲ್ಲ ಅಂದ್ಮೇಲೆ ಯಾಕೆ ಆರ್ಡರ್ ಮಾಡ್ತೀರಾ? ಯಾಕೆ ಆದೇಶ ಯಾಕೆ ಮಾಡ್ತೀರಿ? DC ಅವರೇ, ನೀವು ಜಿಲ್ಲಾಧಿಕಾರಿಗಳೇ, ನೀವು ಆದೇಶ ಯಾಕೆ ಮಾಡ್ತೀರಿ? ನಿಮ್ ಕೈ ಪಾಲಿಸೋದಕ್ಕೆ ಸಾಧ್ಯ ಇದ್ರೆ ಈಗ ಇವರೇ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಕೋಲಾರದಲ್ಲಿ ಅಲ್ಲಿದೆ, ಇಲ್ಲಿದೆ, ಮಾಸ್ತಿಲಿ 2 ಕಡೆ ಇದೆ, 3 ಕಡೆ ಇದೆ ಅಂತ ಇವರೇ ಕ್ಲೈಮ್ ಮಾಡ್ತಾರೆ. ಏನ್ ಮಾಡ್ತಿದ್ದೀರಿ ನೀವು? ಹೇಳಿ ನೀವು. ಒಂದು, ನೀವೀಗ ಕಾನೂನು ಮಾಡಿಲ್ಲ ಅಂದ್ರೆ ನಾವು ಸುಮ್ಮನಿರ್ತೀವಿ, ಬಿಡಪ್ಪ ಅಂತ ಕಾನೂನಲ್ಲಿ ಅವ್ರಿಗೆ ರೈಟ್ಸ್ ಇದೆ ಅಂತ. ನೀವು ಕಾನೂನು ಮಾಡ್ತೀರಿ, ಸಂವಿಧಾನ ಮಾಡ್ತೀರಿ, DC ಆದೇಶ ಹೊರಡಿಸ್ತೀರಿ. ಮೊನ್ನೆ ದೊಡ್ಡದಾಗ ಆದೇಶ ಹೊರಡಿಸಿದ್ರಿ, ಪಾಲನೆ ಮಾಡ್ರಿ. DC ಅವರ ಏನ್ರಿ ಬಂದಿರೋದು ನಿಮ್ಗೆ ಗೊತ್ತಿನ ಜಡ ಆದೇಶ ಪಾಲನೆ ಮಾಡ್ಲಿಕ್ಕೆ? ಪರಮೇಶ್ವರ್ ಅವರೇ, ನಮಗೆ ಯಾಕ್ರಿ ಈ ತರ ರಿಸ್ಕ್? ನೀವು ಒಂದು ಸಡಿಲಗೊಳಿಸಿ, ಗೋಹತ್ಯೆ ಇಲ್ಲಪ್ಪ ಮಾಡ್ಕೋಬಹುದು ಕರ್ನಾಟಕದಲ್ಲಿ ಅಂತ ಕಾಯ್ದೆ. ನಾವು ಬಂದಾಗ ಕರೆದು ಸುಮಾರು 30ಕ್ಕೂ ಹೆಚ್ಚು ಗೋವುಗಳಿದ್ರು. ಅವರೆಲ್ಲ ಬಂದು ಕರೆದು kalam lewu kita kalam
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.